ಇದು ದೀಪಾವಳಿಗೆ ನಮ್ಮನೆಯಲ್ಲಿ ಮಾಡಿದ ಕಜ್ಜಾಯ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಈಸಿಯಾಗಿ ಮಾಡ್ಕೋಬೋದಾದಂಥ ಕಜ್ಜಾಯದಲ್ಲಿ ಇದೊಂದು ಪದಾರ್ಥ ಹಾಕಿ ಕಜ್ಜಾಯ ತುಂಬಾ ಚೆನ್ನಾಗಿ ಬರುತ್ತೆ. 2 ಕಪ್ಪು ಸೊಸೈಟಿ ಅಕ್ಕಿ ಹಾಕಿ ನೀರು ಹಾಕಿ 4ರಿಂದ 5 ಸಲ ಚೆನ್ನಾಗಿ ತೊಳೆದು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ 2 ದಿನ ನೆನೆಯಲು ಬಿಡಿ. ಬೆಳಗ್ಗೆ ಸಾಯಂಕಾಲ 2 ಟೈಮು ನೀರು ಚೇಂಜ್ ಮಾಡಿ. ನಂತರ ಅದು ನೆಂದ ಮೇಲೆ ಒಂದು ಕಾಟನ್ ಬಟ್ಟೆಯ ಮೇಲೆ ಹಾಕಿ ಆರಲು ಬಿಡಿ. ಅದು 5ರಿಂದ 10 ನಿಮಿಷ ಆರಿದರೆ ಸಾಕು. ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ಜರಡಿ ಹಿಡಿದುಕೊಳ್ಳಿ. ಅದನ್ನು ಮುಟ್ಟಿ ನೋಡಿದರೆ ಈ ಥರ ಗಟ್ಟಿಯಾಗಿ ಇರಬೇಕು. ಅದನ್ನು ಪ್ರೆಸ್ ಮಾಡಿ ಮುಚ್ಚಿ ಇಡಿ. 2 ಕಪ್ಪು ಅಕ್ಕಿಗೆ 2 ಕಪ್ಪು ಬೆಲ್ಲ ಹಾಕಿ ಅದು ಕರಗಿದ ಮೇಲೆ ಅದನ್ನು ಸೋಸಿಕೊಳ್ಳಿ. ಸೋಸಿದ ಮೇಲೆ ಅದನ್ನು ಮತ್ತೆ ತಿರುಗಿಸಿ ಅದು ಒಂದು ನೀರಿರುವ ಪ್ಲೇಟಿಗೆ ಹಾಕಿ ಈ ಥರ ಪಾಕವನ್ನು ಹಾಕಿ ಉಂಡೆ ಮಾಡಿ ನೋಡಿದರೆ ಈ ಥರ ಸಾಫ್ಟ್ ಉಂಡೆ ಬರಬೇಕು. ಅದಕ್ಕೆ ಫ್ರೈ ಮಾಡಿದ ಗಸಗಸೆ, ಫ್ರೈ ಮಾಡಿದ ಎಳ್ಳು, ಒಣ ಕೊಬ್ಬರಿ, ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಮೊದಲೇ ಮಾಡಿಟ್ಟುಕೊಂಡಿದ್ದ ಅಕ್ಕಿಯ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂಚೂರು ಗಂಟಿರಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಲಾಸ್ಟಲ್ಲಿ ಈ 2 ಸ್ಪೂನು ಚಿರೋಟಿ ರವೆಯನ್ನು ಹಾಕಿಕೊಳ್ಳಿ. ಚಿರೋಟಿ ರವೆ ಹಾಕಿದ್ರೆ ಕಜ್ಜಾಯ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಅದಕ್ಕೆ ತುಪ್ಪ ಸವರಿ ಮೇಲೆ 1 ದಿನ ರೆಸ್ಟ್ ಮಾಡಲು ಬಿಡಿ. ಒಂದು ಪ್ಲೇಟಿಗೆ ಎಣ್ಣೆ ಹಾಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದಿಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಲೋ ಫ್ಲೇಮ್ ಮೇಲೆ ಚೆನ್ನಾಗಿ ಬೇಯಿಸಿ. 2 ಕಡೆಯಿಂದ ಚೆನ್ನಾಗಿ ಬೇಯಿಸಿ ಅದನ್ನು ತೆಗೆದು ಚೆನ್ನಾಗಿ ಪ್ರೆಸ್ ಮಾಡಿ ಎಣ್ಣೆ ಎಲ್ಲ ತೆಗೆದು ಇಟ್ಟುಕೊಳ್ಳಿ. ಕಜ್ಜಾಯ ರೆಡಿಯಾಗುತ್ತೆ.